ಜೈ ಹಿಂದ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ GK ಡಿಫೆನ್ಸ್ ಅಕಾಡೆಮಿ ಚೇರ್ಮನ್. ಇವತ್ತು ನಾವಿರೋದು ಈ ವರ್ಷದ ಮಂಗಳೂರು ಯಾರೋ ವತಿಯಿಂದ ಏನು ಶಿವಮೊಗ್ಗದಲ್ಲಿ ರ್ಯಾಲಿ ನಡೆಯುತ್ತಲ್ಲ ಆ ಒಂದು ಗ್ರೌಂಡಲ್ಲಿ ನೆಹರು ಸ್ಟೇಡಿಯಮಲ್ಲಿದ್ದೀವಿ. ಆ ನೆಹರು ಸ್ಟೇಡಿಯಮಲ್ಲಿ ಯಾವ ಥರ ಗ್ರೌಂಡ್ ಇದೆ, ಮಳೆ ಬಂದರೆ ಯಾವ ಥರ ಇರುತ್ತೆ, ಈ ಥರ ನಿಮ್ಗೆ ಯಾವ ಥರ ಓಡ್ಬೋದು, ಇಲ್ಲಿ ನೀವು ಯಾವ ಥರ ಓಡಿದರೆ ನಿಮಗೆ ಬೆನಿಫಿಟ್ಟು, ಶೂ ಹಾಕೊಂಡು ಓಡಬೇಕು, ಶೂ ಹಾಕೊಂಡಿದ್ದಂಗೆ ಓಡಬೇಕು ಅಂತಂದೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಪೂರ ಗ್ರೌಂಡ್ 400 ಮೀಟರ್ ಗ್ರೌಂಡ್ ಪೂರ ನಿಮಗೆ ತೋರಿಸ್ತೀನಿ, ಯಾವ ಥರ ಓಡ್ಬೇಕಂತಂದು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಬಂದುಬಿಟ್ಟು ಬರಪ್ಪ ಇಲ್ಲಿ ನೋಡಿ, ಗ್ರೌಂಡ್ ನೋಡಿ. ಗ್ರೌಂಡ್ ಏನಿಲ್ಲ ಫ್ರೆಂಡ್ಸ್, ಆರಾಮ್ ನೀವು ಸಿಂಥೆಟಿಕ್ ಫ್ರೆಂಡ್ಸ್. ಇದು ಸಿಂಥೆಟಿಕಲ್ಲಿ ನೀವು ಬರಿಗಾಲಲ್ಲಿ ಓಡ್ಬೋದು, ವಿತ್ ಶೂ ಹಾಕೊಂಡು ಓಡ್ಬೋದು. ಸ್ಪೈಕಲ್ಲಿ ಓಡಿದ್ರೆ ಏನಾಗುತ್ತೆ ನಿಮಗೆ, ಅದು ಜಸ್ಟ್ ಶಾರ್ಟ್ ರನ್ನಿಂಗ್ಗೆ. ಸ್ಪೈಕ್ ಇಲ್ದಂಗೆ ನೀವು ನಾರ್ಮಲ್ಲು ಬರಿಗಾಲಲ್ಲಿ ಹೊಡೆದ್ರು ನೀವು ಆರಾಮ್ಸೆ ಓಡ್ಬೋದು. ಜೊತೆಗೆ ಲಾಂಗ್ ಸ್ಟೆಪ್ಪಲ್ಲಿರಬೇಕು, ಸ್ಪ್ರಿಂಟು ಒಂದು ನೆನಪಿರ್ಬೇಕು ನಿಮಗೆ. ಜೊತೆಗೆ ಒಳ್ಳೆ ಯಾವ್ದಾದ್ರು ಒಂದು ಕಂಪ್ನಿ ಒಳ್ಳೆ ಶೂ ತಗೊಂಡಿಕ್ಕೆ ಅಂದರೆ ಅದೂ ಒಳ್ಳೇದು ಇಲ್ಲಿಗೆ. ಇನ್ನೊಂದು ನನ್ನ ಪ್ರಕಾರ ಇಲ್ಲಿ ಶೂ ಅಲೋಡ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಊರಲ್ಲಾದರೂ ಬರಿಗಾಲಲ್ಲಿ ಓಡೋದನ್ನು ಪ್ರಾಕ್ಟೀಸ್ ಮಾಡಿ. ನಾವೀಗ ಇಲ್ಲಿ ಬಂದಿರೋದ್ರಿಂದ ನಮ್ಮದು ಇಲ್ಲಿಂದ 11ನೇ ತಾರೀಕಿಂದ ನಮ್ಮದು ಕ್ಯಾಂಪ್ ಶುರುವಾಗುತ್ತೆ. ಒಂದು ಗ್ರೌಂಡಲ್ಲಿ ನಮ್ಮ ಒಂದು SK ಡಿಫೆನ್ಸ್ ಅಕಾಡೆಮಿ ವತಿಯಿಂದ 40 ದಿನದ ಫಿಸಿಕಲ್ ಕೋರ್ಸ್ ಇರುತ್ತೆ. ಮಂಗಳೂರು ಯಾರೋ ಅಭ್ಯರ್ಥಿಗಳು ಬಂದು ನೀವು ಭಾಗವಹಿಸೋದ್ರಿಂದ ಏನಾಗುತ್ತೆ, ನಿಮಗೆ ಡೈಲಿ ಈ ಗ್ರೌಂಡಲ್ಲಿ ಓಡೋದ್ರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಲೆಂತ್ ಗೊತ್ತಾಗುತ್ತೆ. ನಾವು ಯಾವ ಕರ್ವಲ್ಲಿ ಯಾವ ಥರ ಓಡಬೇಕು, ಲೆಂತಲ್ಲಿ ಯಾವ ಥರ ಓಡಬೇಕು, ಲಾಂಗ್ ಸ್ಟೆಪ್ ಎಲ್ಲಿ ತಗೋಬೇಕು, ಸ್ಪ್ರಿಂಟ್ ಎಲ್ಲಿ ತಗೋಬೇಕು, ಆಲ್ಮೋಸ್ಟ್ ಅದರಿಂದ ನಿಮಗೆ ಡೆಮೋ ರ್ಯಾಲಿಗಳು ಸಿಗ್ತವೆ. ಹಂಗಾಗಿ ನೀವು ಈ ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ. ಹಿಂದೆ ನೀವು ದಾಖಲಾತಿ ಮಾಡಿಕೊಳ್ಳಿ. ಇತ್ತೀಚೆಗೆ ನಡೆದ ಮಡಿಕೇರಿ ರ್ಯಾಲಿಯಲ್ಲಿ ನಮ್ಮ SK ಅಕಾಡೆಮಿ ವತಿಯಿಂದ 30 ವಿದ್ಯಾರ್ಥಿಗಳು ದೈಹಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ ನಮ್ಮ ಅಕಾಡೆಮಿಯಲ್ಲಿ ದಾಖಲಾತಿ ಮಾಡಿಕೊಳ್ಳಿ. ನೀವು ಮಂಗಳೂರು ಯಾರೋ ವಿದ್ಯಾರ್ಥಿಗಳು, ಮೇನಾಗಿ ಮಂಗಳೂರು ಯಾರೋ ವಿದ್ಯಾರ್ಥಿಗಳು ಏನೋ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಮೊದಲು ದಾಖಲಾತಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಮೊದಲು ಬಂದ 50 ಅಭ್ಯರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ದಾಖಲಾತಿ ಮಾಡಿಕೊಳ್ಳಲಾಗೋದು. ಇವಾಗ ಕ್ಲೀನಾಗಿ ಗ್ರೌಂಡ್ ತೋರಿಸ್ತೀನಿ, ವಿಡಿಯೋ ನೋಡಿ. ಸರಿ ಬಾ ನೋಡಿ ಫ್ರೆಂಡ್ಸ್, ಫಸ್ಟ್ ಕರ್ವ್ ಇಲ್ಲಿಂದ ಶುರುವಾಗುತ್ತೆ. ನಿಮಗೆ ಯಾವ ರೀತಿ ನೀವು ಫಸ್ಟ್ ಕರ್ವಲ್ಲಿ ಯಾವ ರೀತಿ ಓಡ್ಬೇಕಂದ್ರೆ, ಒಳಗಡೆನೇ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಎರಡನೇ ಲೈನಿಗೆ ಬಂದು ಓಡ್ಬೋದು. ನಾರ್ಮಲ್ಲು ಏಕ್ದಮ್ ಫೈನ್ ಇದೆ ನಿಮ್ಮದು ಗ್ರೌಂಡ್ ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಇದು ಫಸ್ಟ್ ಕರ್ವ್ ಫ್ರೆಂಡ್ಸ್. ಪೂರ ತೋರ್ಸಪ್ಪಲ್ಲಿ. ಇದು ಫಸ್ಟ್ ಕರ್ವ್ ಆಯಿತು ಫ್ರೆಂಡ್ಸ್. ಬೇಗ ಬಾ, ಮುಂದೆ ತೋರಿಸು. ನಾರ್ಮಲ್ ಗ್ರೌಂಡಲ್ಲಿ ಎಲ್ಲ 400 ಮೀಟರ್ ಗ್ರೌಂಡಲ್ಲಿ ಹೆಂಗಿರುತ್ತೋ ಅದೇ ಥರ ಕರ್ವ್ ಇದೆ ಫ್ರೆಂಡ್ಸ್. ಯಾವುದೇ ರೀತಿ ನಿಮ್ಮ ಮಡಿಕೇರಿ ರ್ಯಾಲಿಯಲ್ಲಿ ಆಗಿತ್ತಲ್ಲ, ಗ್ರೌಂಡು ಒಂಥರ ಇದು ಚೌಕ್ ಟೈಪ್ ಇತ್ತಲ್ಲ, ಆ ಥರ ಏನು ಪ್ರಾಬ್ಲಮ್ ಇರಲ್ಲ ಫ್ರೆಂಡ್ಸ್. ಇಲ್ಲಿ ನಾರ್ಮಲಾಗಿರುತ್ತೆ. ನೀವು ನಾರ್ಮಲಾಗಿ ಫ್ರೀಯಾಗಿ ಬರ್ಬೋದು, ಫ್ರೀಯಾಗಿ ಬಂದು ರ್ಯಾಲಿ ಹೊಡಿಬೋದು. ಮೊದಲನೇದಾಗಿ ನೀವು ಈ ಗ್ರೌಂಡಲ್ಲಿ ಬಂದು ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ 100% ರಿಸಲ್ಟ್ ಸಿಗೋದು 100% ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಕರ್ವು. ಪೂರ ಅಲ್ಲಿ ಮಾಡಿ ತೋರ್ಸಪ್ಪ. ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಕರ್ವ್ ಫ್ರೆಂಡ್ಸ್. ಸೆಕೆಂಡ್ ಕರ್ವಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸೇಮ್ ಅಲ್ಲಿ ಹೆಂಗಿತ್ತು ಅದೇ ಕರ್ವೇ ಸೇಮ್ ರಿಪೀಟ್ ಆಗುತ್ತೆ. ಬಾಕಿ ಕರ್ವ್ ಬಗ್ಗೆ ಆಗಲಿ, ಇಲ್ಲಿ ಚೌಕ್ ಇದೆ, ಇಲ್ಲಿ ಸಿಂಥೆಟಿಕ್ ಗ್ರೌಂಡು ಯಾವ ಥರ ಇದೆ ಏನಂತಂದೇಳಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಟೆನ್ಷನ್ಗೆ ಹೋಗ್ಬೇಡ್ರಿ. ಜೊತೆಗೆ ಇದು ಹಳೆ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಸೌದಿರೋದ್ರಿಂದ ನಿಮಗೆ ಪ್ರಾಬ್ಲಮ್ಮು ಏನೂ ಆಗೋಲ್ಲ. ಜೊತೆಗೆ ನೀವು ಮಣ್ಣಿನ ಗ್ರೌಂಡ್ ಥರ ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನಾರ್ಮಲಾಗಿರುತ್ತೆ, ನಾರ್ಮಲಾಗಿ ಓಡ್ಬೋದು ಫ್ರೆಂಡ್ಸ್ ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ 100 ಮೀಟ್ರು ಸ್ಪ್ರಿಂಟ್ ಹೊಡೆಯೋಕ್ಕೆ ಸ್ಟ್ರೇಟಾಗಿರುತ್ತೆ ಫ್ರೆಂಡ್ಸ್. ಸ್ಟ್ರೇಟಾಗಿ ಲೈನ್ ಇರುತ್ತೆ. ಆರಾಮ್ಸೆ ನೀವು ಏನಿಲ್ಲ ಅಂದರೂ 100 ಮೀಟರ್ ಸ್ಪ್ರಿಂಟು ಆರಾಮ್ಸೆ ಹೊಡಿಬೋದು ಫ್ರೆಂಡ್ಸ್. ನಿಮಗೆ ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಹಿಂದೆ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಮ್ಮ ಅಕಾಡೆಮಿ ಹೇಳಿದ್ನಲ್ಲ, ಇನ್ನೊಂದು ಸರಿ ರಿಪೀಟ್ ಮಾಡ್ತಾಯಿದ್ದೀನಿ, ಇದೇ ಒಂದು ಗ್ರೌಂಡಲ್ಲಿ ಡೈಲಿ ರನ್ನಿಂಗ್ ಇರೋದ್ರಿಂದ ಡೈಲಿ ಪ್ರಾಕ್ಟೀಸು, ರನ್ನಿಂಗು, ಡೆಮೋ ರ್ಯಾಲಿ, ವೀಕ್ಲಿ ಟೆಸ್ಟ್ ಎಲ್ಲ ಇರೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಮೊದಲು ಬಂದು ನೀವು ದಾಖಲಾತಿ ಮಾಡಿಕೊಳ್ಳಿ ಅಂತ ಹೇಳ್ತಾ, ಜೈ ಹಿಂದ್.